ಅನಿತಾ ಓ ಅನಿತಾ ಅನಿತಾ ಓ ಅನಿತಾ. ನಮಸ್ಕಾರ ಎಲ್ಲರಿಗೂ. ನಿನ್ ಇರ್ತೇನೆ ಒಂದು ಎರಡು ಕಿವುಚಿ ಗಟ್ಟಿಗೆ ಲಾಡ್ಲಾಡ್ತಂದು ನಾಟಕ ಹಿಂಸಿದೆ. ಹಾಂ ಏ ಮರ ಹಾಕಿದ್ದು ಯಾರು ರೊಕ್ಕ ಈಗ ತೊಗೊಂಡಿರೋದನ್ನ ಕೊಟ್ಟು ಬಿಟ್ರೆ ವಾಪಸ್ ಮೊದಲು ಹೇಳ್ತೀನಿ ನಾ. ಅನಿತಾ ಕಾಸರಗೋಡು ಅಂತ ಆಕಿ ಹೆಣ್ಮಗಳು. ಹೆಣ್ಣದಿನೋ ಏನದೀನಿ? ಹಾಂ ವಾರ್ನಿಂಗ್ ಯಾರಿಗೆ ವಾರ್ನಿಂಗ್ ಮಾಡಕತ್ತೀನಿ ನೀನು? ಸೌಜನ್ಯ ಹೋರಾಟಗಾರರಿಗೆ. ಹಾಂ ಯಾರಿಗೆ? ನಾನು ಚಕ್ರವರ್ತಿ, ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ, ಮಟ್ಟನ. ಯಾಕಂದ್ರೆ ನಂಗೇನು ಹೆದರಿಕೆ ಇಲ್ಲ ಈ ಪೊಲೀಸ್ನವರಂದ್ರೆ. ನಂಗೆ ಒಂಥರ ಕಾಮಿಡಿ ಪೀಸ್ಗಳ ಥರ ಕಾಣ್ತಾರೆ ಅವರು. ನಾನೊಂಥರ ಅವರ ನೋಡೋಗ್ಲೇ ನಗು ಬರುತ್ತೆ ನಂಗೆ ಈ ಪೊಲೀಸ್ರವರನ್ನು. ಇಲ್ಲ ಅಂತ ಹೇಳಲ್ಲ. What nonsense talking, bloody fool bastard, idiot nonsense. Shut up and get out in my country. ಅನಿತಾ ಓ ಅನಿತಾ ಅನಿತಾ ಓ ಅನಿತಾ. ನಮಸ್ಕಾರ ಎಲ್ಲರಿಗೂ. ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ನನಗಿವತ್ತು ಬಹಳ ಕೆಟ್ಟ ಅಂಜಿಕೆ ಬರಾಕತ್ತೈತಿ ಮಾರಾಯ. ಯಾಕಂದ್ರೆ ಕೇರಳ ಆಂಟಿ ವಾರ್ನಿಂಗ್ ಮಾಡಿಬಿಟ್ಟಿದ್ದಾಳ. ಅನಿತಾ ಕಾಸರಗೋಡು, ಅನಿತಾ ಆಂಟಿ, ಕೇರಳ ಆಂಟಿ ವಾರ್ನಿಂಗ್ ಮಾಡಿಬಿಟ್ಟಿದ್ದಾಳ. ಸೌಜನ್ಯ ಹೋರಾಟಗಾರರನ್ನ ಕೊಂದು ಬಿಡ್ತೀನಿ, ಕಮ್ಯುನಿಸ್ಟರನ್ನ ಕರ್ಕೊಂಡು ಬರ್ತೀನಿ ಅಂತಂದು ಹೇಳಿದಾಳ. ಅದಕ್ಕೆ ಭಯ ಆಗಿ ಇದನ್ನ ಹೊಚ್ಕೊಂಡು ಕೂತಿದ್ದೀನಿ ನಾನು. ಅನಿತಾ ಓ ಅನಿತಾ ಅನಿತಾ ಓ ಅನಿತಾ. ನಿನ್ ಇರ್ತೇನೆ ಒಂದು ಎರಡು ಕಿವುಚಿ ಗಟ್ಟಿಗೆ ಲಾಡ್ಲಾಡ್ತಂದು ನಾಟಕ ಹಿಂಸಿದೆ. ಹಾಂ ಏ ಮರ ಹಾಕಿದ್ದು ಯಾರು ರೊಕ್ಕ ಈಗ ತೊಗೊಂಡಿರೋದನ್ನ ಕೊಟ್ಟು ಬಿಟ್ರೆ ವಾಪಸ್ ಮೊದಲು ಹೇಳ್ತೀನಿ ನಾ. ಅನಿತಾ ಕಾಸರಗೋಡು ಅಂತ ಆಕಿ ಹೆಣ್ಮಗಳು. ಹೆಣ್ಣದಿನೋ ಏನದೀನಿ? ಹಾಂ ವಾರ್ನಿಂಗ್ ಯಾರಿಗೆ ವಾರ್ನಿಂಗ್ ಮಾಡಕತ್ತೀನಿ ನೀನು? ಸೌಜನ್ಯ ಹೋರಾಟಗಾರರಿಗೆ. ಹಾಂ ಯಾರಿಗೆ? ನಾನು ಚಕ್ರವರ್ತಿ, ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ, ಮಟ್ಟನವ್ರ ಸಾಹೇಬರು. ಹಾಂ ಆಮೇಲೆ ನಮ್ಮ ಯೂಟ್ಯೂಬರ್ಸ್ಗಳು ಅದಾರ, ಜಯಂತ್ ಅವ್ರು ಅದಾರ, ಮಹಿಳಾ ಆಯೋಗದ, ಇಡೀ ಕರ್ನಾಟಕದ. ಹಾಂ ಕೇರಳದ ಕೂತ್ಕೊಂಡು ಕರ್ನಾಟಕದಲ್ಲಿ ಬಂದು 100 ಜನ ಕಮ್ಯುನಿಸ್ಟ್ ಕರ್ಕೊಂಡು ಬಂದ ಸೌಜನ್ಯ ಹೋರಾಟಗಾರರನ್ನ 10 ತಲೆ ಉರುಳಿಸ್ತಿ ಅಂತ, ಆಮೇಲೆ ರಕ್ತಕ್ಕೆ ರಕ್ತ ಬೇಡ್ತಾರಂತೆ. ಹಾಕ್ತೇನೆ ನೋಡಿ ನೀನು ಕಿವುಚಿ ಗಟ್ಟಿಗೆ ಒಂದು ರಕ್ತಕ್ಕೆ ರಕ್ತ ಆತ. ಇಲ್ಲೇನು ಜಾತ್ರೆಗೆ ಇನ್ನು ಕುರಿ ಅದೇವು ನಾವು ಕೊಯ್ಯಾಕ ಕರ ಕರ ನಾಟಕ ಎಬ್ಸಿದಿ. ಈ ಹೆಣ್ಮಗಳು ಯಾರು ನೋಡ್ರಿ? ಅನಿತಾ ಕಾಸರಗೋಡು ಅಂತ. ಹಾಂ ಕೇರಳದಕ್ಕಿಂತ ಹೆಣ್ಮಗಳು ಇವಳು. ಹಾಂ ಕೇರಳ ಆಂಟಿ. ಇವರು ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ ಅವರಿಗೆ ಬೈಯೋದು, ಆಮೇಲೆ ಸೌಜನ್ಯ ಹೋರಾಟಗಾರರಿಗೆ ಬೈಯೋದು, ಇಂಥದ್ದೆಲ್ಲ ನಾಟಕ ಹಿಂಸಾಡ್ರಿ. ಇದಕ್ಕೆ ಯಾರೋ ರೊಕ್ಕ ತಗೊಂಡಾರಂತ, ರೊಕ್ಕ ತಗೊಂಡಿಕ್ಕೆ ಈಗ ವಾಪಸ್ ರೊಕ್ಕ ಕೊಡೋದಿಲ್ಲ ಅಂತ, ಈಕಿನ ಬ್ಲಾಕ್ ಲಿಸ್ಟ್ ಹ್ಯಾಂಗ್ ಮಾಡಿದಾರಂತ. ಇಲ್ಲ ಸಲದ ಸುಳ್ಳು ಸುದ್ದಿ ಹಬ್ಸಾಕ ಇಲ್ಲಿ ಬೀದಿಗೆ ಬಿದ್ದಿದ್ದೀವಿ ನಾವು. ಏನು ತಿಳ್ಕೊಂಡಿದೀನಿ? ನಿನಗೆ ಸ್ವಲ್ಪ ಅದ್ರ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಐತೆ ಇಲ್ಲ? ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ ಅವ್ರ ಕಾಲಾಗಿನ ಧೂಳಾಗೋದಿಲ್ಲ ನೀನು. ಅವ್ರದ್ದು ಬೇಡ, ನನ್ನ ಕಾಲಾಗಿನ ಧೂಳಾಗೋದಿಲ್ಲ ನೀನು. ಅದನ್ನು ಬಿಟ್ಟು ನಾನು ಕೇರಳದಿಂದ ಕಮ್ಯುನಿಸ್ಟ್ ಕರ್ಕೊಂಡ್ ಬರ್ತೀನಿ, 100 ಜನ ಬರ್ತಾರ, 10 ಜನರನ್ನ ನಿಮ್ಮನ್ನ ಕೊಂದು ಬಿಡ್ತೀವಿ, ರಕ್ತಕ್ಕೆ ರಕ್ತ ಕೇಳ್ತೀವಿ. ಪೊಲೀಸರಂದ್ರೆ ನನಗೆ ಒಂಥರ ಅವ್ರು ನೋಡಿದ್ರೆ ಯಾವ ಪೊಲೀಸರನ್ನ? ಧರ್ಮಸ್ಥಳ ಪೊಲೀಸರನ್ನ? ಅದಕ್ಕೆ ಒಪ್ಕೊಳ್ಳೋಣ. ಇಲ್ಲ ಬೆಳ್ತಂಗಡಿ ಪೊಲೀಸರನ್ನ? ಅದಕ್ಕೆ ಒಪ್ಕೊಳ್ಳೋಣ. ಇಡೀ ಕರ್ನಾಟಕದ ಪೊಲೀಸರು ನೋಡಿದ್ರೆ ನಗೋದು. ಏನಾದ್ರು ಬಂದ್ರ ನಮ್ಮ ಇಡೀ ಕರ್ನಾಟಕದ ಪೊಲೀಸರು ಬಂದು ಗಜಮಾ ಮಾಡಿಬಿಡ್ತಾರ ನೋಡಮ್ಮ. ಏನ್ ತಿಳ್ಕೊಂಡಿದ್ಯಾ ನೀನು? ಹಾಂ ಕರ್ನಾಟಕ ಪೊಲೀಸ್, ಸೌಜನ್ಯ ಹೋರಾಟಗಾರರು, ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ, ಮಟ್ಟಣ್ಣನವರ್, ಇವ್ರಿಗೆಲ್ಲ ನೀ ಭಯಕ್ಕೇನು ಮ್ಯಾಗಿಂದ ಬಿದ್ದಿದೆ? ಏನ್ ತಿಳ್ಕೊಂಡಿದ್ಯಾ ನೀನು? ಕೇರಳದಿಂದ ಕಮ್ಯುನಿಸ್ಟರು ಬರ್ತಾರಂದ್ರೆ ನಾವೇನು ಕೈಯಾಗ ಬಳೆಗಳನ್ನು ಹಾಕಿಕೊಂಡು ಕುಳಿತುಕೊಂಡಿದ್ದೀವಿ ಅಂದ್ಕೊಂಡಿದ್ದೀಯಾ? ಅಸಾಧ್ಯವಾದ ಮಾತು. ಕೇರಳ ಆಂಟಿ, ಅನಿತಾ ಆಂಟಿ. ಹಾಂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಬೇಕಲ್ರಿ. ನೋಡ್ರಿ, ಈ ಹೆಣ್ಮಗಳು ಏನು ಹೇಳ್ತಾಳಪ್ಪ ಅಂದ್ರೆ, ಈಕಿದ ರೊಕ್ಕ ಯಾರೋ ತಗೊಂಡಿದಾರತ್ತ, ಈಕಿಗೆ ರೊಕ್ಕ ವಾಪಸ್ ಕೊಡಂದಿಲ್ಲತ್ತ. ಈಕಿ ಮ್ಯಾಗ ಹರ್ಷೇಂದ್ರ ಜೈನ್ ನನ್ನ ಮಗ ನಿಶ್ಚಯ್ ಜೈನ್
ಹರ್ಷೇಂದ್ರ ಜೈನ್ ಮಗ ನಿಚ್ಚಲ್ ಜೈನ್ ಈ ಅನಿತಾ ಆಂಟಿಯ ಮೇಲೆ ಕೇಸ್ ಹಾಕ್ಯಾನಂತಾರೆ. ಅದು ಯಾವ ಕೇಸ್ ಅನ್ನೋದು ಗೊತ್ತಿಲ್ಲ, ಈ ಆಂಟಿ ಯಾವ್ದು ಅನ್ನೋದು ನನಗೆ ಗೊತ್ತಿಲ್ಲ, ಅವ್ರ ಮಧ್ಯೆ ಏನು ಸಂಬಂಧ ಅನ್ನೋದು ನಮಗೆ ಗೊತ್ತಿಲ್ಲ. ಈ ಪೀಸ್, ಇದು ಕಾಮಿಡಿ ಪೀಸನ್ನು ನಾನಂತೂ ಎಲ್ಲೂ ಕೂಡ ನೋಡೇ ಇಲ್ಲ, ಇದ್ರ ಮಾತು ಕೂಡ ಎಲ್ಲೂ ಸರಿಯಾಗಿ ಕೇಳೇ ಇಲ್ಲ. ಅಂತಾದ್ರೊಳಗೆ ಇದ್ರ ಮ್ಯಾಗ ಅದು ಕೇಸ್ ಹಾಕ್ಯದಂತ. ಯಾವುದು ನಿಚ್ಚಲ್ ಜೈನ್, ಓಕೆ, ಥರ್ಡ್ ಕ್ಲಾಸ್, ಅವನು ಇವಳ ಮೇಲೆ ಕೇಸ್ ಹಾಕ್ಯಾನಂತ. ಇವಳಿಗೆ ದುಡ್ಡಿನ ಅವಶ್ಯಕತೆ ಅದಂತ. ಹೋರಾಟ ಮಾಡಿ 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 ನನಗೆಲ್ಲಿ ಏನು ಲಾಭ ಅದ, ನನಗೆಲ್ಲಿ ದುಡ್ಡು ರೊಕ್ಕ ದುಡ್ಡು ಬೇಕು ನಿನಗ. ಆ ಸೌಜನ್ಯ ತಂಗಿಗೆ ತಾಯಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ದುಡ್ಡು ಬೇಕಾಗಿದೆ ಆಂಟಿ ನೀನು ಬಲಿ ತುಂಟಿ. ಬೇಡ, ನಮ್ಮ ಮುಂದೆ ಇದೆಲ್ಲ ನಾಟಕ ನಿಂದು ಬೇಡ, ಇದು ಸರಿಯಲ್ಲ. ಓಕೆ, ಕಾಸರಗೋಡು ಅದು ನಮ್ದೇ, ಅದನ್ನ ಕಿತ್ಕೊಳ್ಳೋಕೆ ಬಹಳತ್ತು ಹತ್ತಂಗಿಲ್ಲ ನಮಗ, ಅರ್ಥ ಮಾಡಿಕೋ ಆಂಟಿ. ಮತ್ತೆ ನಿನ್ನನ್ನು ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಜೈಲು ಹಾಕಕ್ಕೂ ಭಾಳ ಹತ್ತಂಗಿಲ್ಲ ಆಂಟಿ. ಮತ್ತೆ ನೀನೇನು ಕಮ್ಯುನಿಸ್ಟರು ಅನ್ನಗದಿಯಲ್ಲ, ಅಂಥದ್ದೆಲ್ಲ ನಾಟಕ ನಮ್ಮ ಕರ್ನಾಟಕದಾಗ ನಡೆಯಂಗಿಲ್ಲಮ್ಮ. ಅದನ್ನ ಮುಂದಿಟ್ಕೊಂಡು ನಿನ್ನ ಸೌಜನ್ಯ ಹೋರಾಟಗಾರರಿಗೆ ಏನಾದರೂ ಬೈಯೋದು ಮಾಡೋದು ಏನಾದರೂ ತಿಳ್ಕೊಂಡಂದ್ರೆ ಇಡ್ತೇನೆ ನೋಡು ಒಂದು ಲಾಡ್ ತಂದು. ಇಂಥವೆಲ್ಲ ಗಿರಾಕಿಗಳು ಏನದಾಗ ಬಿಡ್ತೇನೆ ರೀ. ಇವ್ರೇನು ಅತ್ಯಾಚಾರಿಗಳು ಗ್ಯಾಂಗ್ ಐತಿಲ್ರಿ, ಇದು ಧರ್ಮಸ್ಥಳದ ಅತ್ಯಾಚಾರಿಗಳು ಗ್ಯಾಂಗ್, ಡಿ ಗ್ಯಾಂಗ್ ಅನ್ನೋದು ಏನೈತಲ್ಲ, ಇವರೆಲ್ಲರೂ ಏನು ಮಾಡಿರ್ತಾರಪ್ಪ ಅಂದ್ರೆ ಇಂಥವಕ್ಕೆ ರೊಕ್ಕ ಕೊಟ್ಟಿರ್ತಾರೆ ರೀ. ದುಡ್ಡು ಕೊಟ್ಟು ಏನು ಮಾಡ್ತಾರಪ್ಪ ಅಂದ್ರೆ ಇವು ಅದಕ್ಕೆ ನಿಂತಿರ್ತಾವೆ ಕೆಲವೊಂದಿಷ್ಟು. ಇವೆಲ್ಲ ಏನು ಮಾಡ್ತಾವಪ್ಪ ಅಂದ್ರೆ ಈ ಕಡೆ ನಾನು ರೊಕ್ಕ ಇವು ತಿಂದ, ನನ್ನ ರೊಕ್ಕ ಅವು ತಿಂದ, ನಾ ಹಿಂಗೆ ಹೋರಾಟ ಮಾಡಿದ್ನಿ, ಹಂಗೆ ಹೋರಾಟ ಮಾಡಿದ್ನಿ, ಸತ್ಯದ ಪರ ಹೋರಾಟ ಮಾಡಿದ್ನಿ, ಆದ್ರೆ ನನಗೆ ಜೈಲು ಶಿಕ್ಷೆ ಆಗೈತಿ, ನನ್ನ ಮೇಲೆ ಕೇಸ್ ಆಗತ್ತಂದು ಸುಳ್ಳು ವಿಚಾರಗಳನ್ನು ಬಿಂಬಿಸ್ಕೋತ ಹೋಗಿ ಸೌಜನ್ಯ ಹೋರಾಟವನ್ನು ಮೂಲೆಗುಪ್ಪು ಮಾಡ್ತಕ್ಕಂಥ ಪ್ರಯತ್ನವನ್ನು ಇಂಥ ಕೆಲವೊಂದಿಷ್ಟು ಶಗಿನಾಗಿನ ಹುಳ ಮಾಡ್ತಿರ್ತಾವ್ರಿ. ಈಕೆ ಏನು ತಿಳ್ಕೊಂಡಾಳ ಅಂದ್ರೆ ನಾಗಪ್ಪ ಗಪ್ಪ ಹೋಗ್ತಿರ್ತಾನ್ರಿ, ಸುಮ್ಮನೆ ಹೋಗ್ತಿರ್ತಾನ. ಶಗಿನಾಗಿನ ಹುಳ ಅಂತಂತ, ಹೇ ನಾಗ್ಯ ಬಾ ನಿನ್ನ ತಾಕತ್ತಿದ್ರೆ ಕಡಿಬಾ ಅಂತತ. ನಾಗಪ್ಪ ಸುಮ್ಮನೆ ಹೋದಂತರಿ. ಎರಡನೇ ಸಲ ಹೇ ನಾಗ್ಯ ನಿನ್ನ ತಾಕತ್ತಿದ್ರೆ ಕಡಿಬಾ ಅಂತತರಿ ಶಗಿನಾಗಿನ ಹುಳ. ಮತ್ತೆ ನಾಗಪ್ಪ ಸುಮ್ಮನೆ ಹೋದಂತ. ಮೂರನೇ ಸಾರಿ ಹೇ ನಾಗ್ಯ ಮಗನ ಪವರ್ ಇದ್ರೆ ಕಡಿಬಾ ಅಂತತರಿ ಶಗಿನಾಗಿನ ಹುಳ. ಸುಮ್ಮನೆ ಹೋಯ್ತಂತರಿ. ನಾಲ್ಕನೇ ದಿನ ಬತ್ತು ಶಗಿನಾಗಿನ ಹುಳ ಏನೂ ಮಾತಾಡ್ಲಿಲ್ಲ. ನಾಗಪ್ಪ ತಿರುಗಿ ನೋಡಿದ, ಹೋಗಿ ಶಗಿನಾಗಿನ ಹುಳನ್ನ ಕಡಿದು ಬಿಟ್ಟ. ಯಾಕೆ 3 ದಿನ ಕಡಿಲಿಲ್ಲ ನಾಗಪ್ಪ? ಯಾಕಂದ್ರ ಶಗನ ಹಸಿ ಇತ್ರಿ, ಕಡದ್ನಿ ನನ್ನ ಮುಖ ರಾಡಿ ಆಗ್ತದ. ಶಗನ 3 ದಿನ ಆದ ಕೂಡಲೇ ಒಣಗಿತ್ರಿ, ಆ ಹುಳ ಕಡದ್. ನಾವು ಹಂಗಿದ್ದಂಗ್ರಿ, ನಾಗಪ್ಪ ಇದ್ದಂಗ, ನಾಗರಾವ್ ಇದ್ದಂಗ. ಕೇರಳ ಆಂಟಿ ಬರಾಕ್ ಹೋಗ್ಬೇಡ ನಮ್ಮ ಸುದ್ದಿಗೆ, ಒಟ್ಟ ಬರಾಕ್ ಹೋಗ್ಬೇಡ. ನೀ ಮುಚ್ಕೊಂಡು ಗಪ್ ಎಲ್ಲಿದಿಲ್ಲ ಅಲ್ಲಿದ್ರೆ ಬಹಳ ಚಲೋ. ಅದನ್ನ ಬಿಟ್ಟು ನೀ ಸೌಜನ್ಯ ಹೋರಾಟವನ್ನ ಎಲ್ಲರ ದಂಡಿಗೆ ಹಚ್ತೀನಿ, ಇಲ್ಲಿ ಸಲ ಆರೋಪಗಳನ್ನ ಮಾಡ್ತೀನಿ ಅಂತಂದು ಏನಾದ್ರು ಇಲ್ಲಿ ಹೆಜ್ಜೆ ಇಟ್ಟಿದ್ದ ಆದ್ರೆ ಮತ್ತೆ ನೀ ಏನು ಹೇಳಿದಿಲ್ಲ, ಬಂದು ಕೊಲೆ ಮಾಡ್ತೀವಿ, ಕಮ್ಯುನಿಸ್ಟರ್ ಕರ್ಕೊಂಡು ಬಂದು 10 ತಲೆಗಳನ್ನ ತೆಗಿತೀನಿ, ರಕ್ತಪಾತ ಮಾಡ್ತೀನಿ, ರಕ್ತಕ್ಕೆ ರಕ್ತನ ಕೇಳ್ತಾರ ಕಮ್ಯುನಿಸ್ಟರ್ ತಂದ. ಇದೇನು ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದೆಯಲ್ಲ, ಇದು ನಿನಗೆ ನೀವು ಹೇಳ ತಿನ್ಕೋತ ಹೋಗ್ತೀನಿ. ನೀನು ಅರ್ಥ ಆಯ್ತಲ್ಲ, ಹೊಟ್ಟಿಗೆ ಹೇಳಿ ತಿಂತೀನಿ, ನೀನು ನೋಡ್ಕೋತ ಹೋಗು. ನೀನು ಅಷ್ಟಲ್ಲ, ಇಡೀ ನಿನ್ನ ಕುಟುಂಬ ಹೇಳಿ ತಿಂತದ. ದೇವರಂತ ಮಹೇಶ್ ಶೆಟ್ಟಿ ತಿಮ್ಮರೊಟ್ಟಿ ಗಡಿಪಾರಾಗಿದ್ದಾರ. ಮಟ್ಟನವ್ರ ಸಾಹೇಬರು ಇಲ್ಲಿ ನಿಂತ್ಕೊಂಡು ಹೋರಾಟವನ್ನ ಮಾಡ್ತಾ ಇದಾರ. ನಮ್ಮ ಒಂದು ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗಳು ಸೌಜನ್ಯ ಪರ ಧ್ವನಿ ಎತ್ತಾಗದೀವಿ. ಇಡೀ ಕರ್ನಾಟಕ ಜನತೆ ಸೌಜನ್ಯ ಪರ ಅವಳಿಗೆ ನ್ಯಾಯ ಯಾವಾಗ ಸಿಗ್ತದೆ ತಂದು ಹೋರಾಟವನ್ನ ಮಾಡ್ತಾ ಇದಾರ, ಕಾಯ್ಕೋತ ಕೂತಿದಾರ. ಅಲ್ಲಿ ಅತ್ಯಾಚಾರಿಗಳು ಸುಳೆ ಮಕ್ಕಳು ಹೋಳಿನ ದಿನ ಶೇರೆ ಕೊಡ್ಕೊಂಡು ಚಿಕನ್ ಪಾರ್ಟಿ ಅವ್ರ ರಂಡಿ ಮಕ್ಕಳು ಅವ್ರು ಮಾಡಕದಾರ. ಈಕಿ ಬಂದು ನಾನು ರೊಕ್ಕ ತಗೊಂಡಾರ, ನನ್ನ ಮೇಲೆ ಕೇಸ್ ಆಗಿದೆ, ಸೌಜನ್ಯ ಹೋರಾಟ ಮಾಡೋದ್ರಿಂದ ನನಗೇನು ದುಡ್ಡು ಸಿಗಂಗಿಲ್ಲ, ಈ ಹೋರಾಟಕ್ಕೆ ನಾನು ಯಾಕೆ ಬರಲಿ, ಕಮ್ಯುನಿಸ್ಟ್ ಕರ್ಕೊಂಡು ಬರ್ತೇನೆ, ಕೊಲೆ ಮಾಡ್ತೇನೆ ಅಂತಂದು ಇದು ಎಲ್ಲಿ ತಿರ್ಬೋಕಿ ಥರ್ಡ್ ಕ್ಲಾಸ್ ಇದು ಕೇರಳ ಆಂಟಿ ಬಂದು ಇದು ನಾಟಕ ಮಾಡಕತ್ತೈತಿ. ಸಣ್ಣಂಗೆ ಇನ್ನೊಂದು ಸಲ ಎಲ್ಲರೇ ಕರ್ನಾಟಕದಾಗ ಬಂದು ದುಮ್ನಿ ಮಾಡ್ತೀನಿ, ಕರ್ನಾಟಕದ ಪೊಲೀಸರಿಗೆ ಬೈತೀನಿ, ನಮಗೆ 10 ಕೊಲೆ ಮಾಡ್ತೀನಿ, ರಕ್ತಪಾತ ಮಾಡ್ತೀನಿ, ಕೇರಳದಿಂದ ಬರ್ತೀನಿ ಅಂದಿದ್ದಂದ್ರೆ ನಿನ್ನ ಅಲ್ಲೇ ಬಾರ್ಡರ್ದಾಗ ನೀನು ಹಿಡಿದು ಹಿಂಗೆ ಕೋಳಿ ಹೆಂಗೆ ಹಿಚ್ತಾರಲ್ಲ ಹಂಗೆ ಹಿಚ್ಚಿಗೆ ಬಿಡ್ತಾರ ನೋಡ. ಅಲ್ಲೇ ಈ ಕಡೆ ಬರೋದು ದೂರ, ಬೆಳಗಾವಿಗಂತೂ ಬರಕ್ಕೆ ಹೋಗ್ಬೇಡ, ಬೆಳಗಾವಿಗೆ ಬರಬೇಡ. ಆಹಾ, ಗಂಡು ಮೆಟ್ಟಿದ ನಾಡು ಗೊತ್ತಾಯ್ತಲ್ಲ, ಇಲ್ಲಿ ಬರಬೇಡ, ಬಾಳ್ ಕೆಟ್ರಿ ನಾವು. ಅರ್ಥ. ಹೆಣ್ಣಿಗೆ ಸೀರೆ ಯಾಕೆ ಅಂದ, ಆಹಾ ಅಂದ ಚಂದ, ಅವಳ ಅಂದ ಒಳಗೆ ಅಡಗಿರೋದ್ರಿಂದ. ಹೆಣ್ಣು ನಕ್ಕರೆ ಆ ದೀಪಾವಳಿ,
ಹೆಣ್ಣು ನಡೆದರೆ ಆ ಸಂಕ್ರಾಂತಿಯು ಬಂದು ಹೋಗೋ ಹಬ್ಬಗಳೆಲ್ಲ ಹೆಣ್ಣಿನ ಅಂದವೇ ಮದುವೆಯ ಭೋಜನವಂತೆ ಮದುವೆಯ ಭೋಜನವಂತೆ. ಅನಿತಾ ಮೇಡಮ್, ನೀವು ಹೆಣ್ಣಲ್ಲ. ಈ ಗೀತೆ ನಿಮಗೆ ಅಲ್ಲ. ಯಾಕಂದ್ರೆ ನೀವು ಹೆಣ್ಣು ಮಕ್ಕಳ ಸಂಸ್ಕೃತಿಯನ್ನು ನಿಮ್ಮ ಮೈಗೂಡಿಸ್ಕೊಂಡಿಲ್ಲ. ನೀವು ಹೆಣ್ಣು ಅಂತಂದು ಕರೆಯೋದಕ್ಕೆ ನನಗೆ ನಾಚಿಕೆ ಆಗದ. ಸೊ ಹಾಡಿನಲ್ಲಿ ಏನಾದರೂ ತಪ್ಪು ತಡೆಗಳಾಗಿದ್ರೆ ಅನಿತಾ ಮೇಡಮ್ ಅವರು ಕ್ಷಮಿಸಬೇಕು. ವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಅನಿತಾ ಮೇಡಮ್ ಅವರು ಮೇಡಮ್ ಅನ್ಬೇಕಾಗ್ತೈತ್ರಿ ಒಂದ್ಸಲಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕಾಗ್ತೈತ್ರಿ ನಮ್ಮ ಕಡೆ ಅಂದರೆ. ಅದಕ್ಕೇನು ದುಡ್ಡು ಹತ್ತಂಗಿಲ್ಲ. ಭೂಮಿ ತಾಯಿ ಅಂತ ಹೊತ್ತಾಗಿನ ಅನಿತಾಗಿನ ರೆಸ್ಪೆಕ್ಟ್ ಕೊಡೋಕ್ಕಾಗಿಲ್ಲ. ಅನಿತಾಗ ಏನಾಗಿದೆ ಬಿಟ್ಟದಪ್ಪ ಅಂದ್ರೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದಾರೆ. ಸೊ ಅನಿತಾ ಇನ್ನಿಲ್ಲ, ಕೇರಳ ಆಂಟಿ ಇನ್ನಿಲ್ಲ ಅನ್ನೋದು ನನಗೆ ಈ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕಿಲ್ಲ ಇನ್ನಿಲ್ಲ ಅಂದ್ರೆ ಪಾಪ ಸೆಟ್ಕೊಂಡೋಗಿಲ್ಲ, ಬಾಯಾಗ ಮಣ್ಣು ಹಾಕೊಂಡಿಲ್ಲ, ಸತ್ತಿಲ್ಲ, ಏನೂ ಆಗಿಲ್ಲ, ಅಂಥದ್ದೆಲ್ಲ ಏನಾಗಿಲ್ಲ. ಇನ್ನೂ ಟೈಮ್ ಅದ ಅದಕ್ಕೆ. ಇನ್ನೂ ಪಾಪ ಕಟ್ಟಬೇಕಲ್ರಿ. ಪಾಪದ ಬುತ್ತಿ ತಲೆ ಮೇಲೆ ಬರಬೇಕು. ನಡೆದಾಡ ಕಷ್ಟ ಆಗಬೇಕು. ಹೇಳಕ್ಕಾಗಬಾರ್ದು, ಕುತ್ತಲ್ಲೇ ಎತ್ಕೊಳ್ಬೇಕು, ತಿನ್ನಕ್ಕಾಗಿರ್ಬಾರ್ದು, ನೀರು ಕುಡಿದ್ರೆ ವಾಪಸ್ ಬರಬೇಕು, ಕಣ್ಣು ಮಂಜಾಗಬೇಕು. ಇನ್ನೂ ಸೌಜನ್ಯನ ಶಾಪ ಮುಂದೆ ದೊಡ್ಡದರೆ ಪಾಪ. ಇನ್ನೂ ಅನಿತಾ ಮೇಡಮ್ ಅವರು, ಕೇರಳ ಆಂಟಿ ಅವರು ಅಂಥದ್ದೇನಾಗಿಲ್ಲ. ಇನ್ನಿಲ್ಲ ಅಂದ್ರೆ ಇದರ ಅರ್ಥ ಸೌಜನ್ಯ ಹೋರಾಟದಲ್ಲಿ ಇನ್ನು ಮುಂದೆ ಇಲ್ಲ. ಯಾಕಪ್ಪ ಅಂದ್ರೆ ಅವ್ರಿಗೆ ಸೌಜನ್ಯ ಹೋರಾಟದಿಂದ ಲಾಭ ಏನೂ ಸಿಗ್ತಾ ಇಲ್ಲ. ಅವರು ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದ್ರು. ಯೂಟ್ಯೂಬರ್ಗಳಿಗೆ ಬೇರೆ ಕಂಟೆಂಟ್ ಇಲ್ಲ ಏನಂತ ಕೇಳಿದ್ರು. ಅದಕ್ಕೆ ನಾನು ಉತ್ತರ ಕೊಡೋದಕ್ಕೆ ಬಂದಿದ್ದೀನಿ. ಅಂತ ಮೇಡಮ್ ಅವರೇ, ಕಂಟೆಂಟ್ ಸಿಕ್ಕಾಪಟ್ಟೆ ಅದಾವ. ಸೌಜನ್ಯನ ಕೇಸ್ ಮುಗಿದ ನಂತರ ನೀವು ಯಾವ ಕಂಟೆಂಟ್ ಮಾಡ್ತೀರಿ ಅನ್ನೋ ಪ್ರಶ್ನೆ ಬಂತಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಒಂದು ಮೊದಲನೇದಾಗಿ ಶಿಕ್ಷಕರಿಗಾಗಿ ಪ್ರಾರಂಭ ಮಾಡಿದ್ದು. ಓಕೆ, ಶಿಕ್ಷಕರಿಗಾಗಿ ಪ್ರಾರಂಭ ಮಾಡಿದ್ದು, ನೇಮಕಾತಿಗಾಗಿ. ತದನಂತರದಲ್ಲಿ ಸೌಜನ್ಯ ಹೋರಾಟಕ್ಕೆ ಇಳಿದು ಬಿಡಬೇಕಾಯ್ತು. ದುಡ್ಡಿಗಾಗಿ ಅಲ್ಲ. ನಿಮಗೆ ಹೆಂಗೆ ತಿಂಗಳ ಪೇಮೆಂಟ್ ಬರ್ತದಲ್ಲ, ನನಗೂ ತಿಂಗಳ ಪೇಮೆಂಟ್ ಬರ್ತದ. ಸೇಮ್ ಟು ಯು ಅಂತ ಮೇಡಮ್, ಸೇಮ್ ಟು ಯು. ಓಕೆ, ಆಮೇಲೆ ನೀವು 100 ಮಂದಿನ ಕರ್ಕೊಂಡು ಬಂದ ಕರ್ನಾಟಕದಲ್ಲಿ ಹೋರಾಟಗಾರರನ್ನ ಕೊಲೆ ಮಾಡೋದಕ್ಕೆ ಹಸ್ತೀನಿ ಅಂತ ಹೇಳಿದರು. ಆದ್ರೆ ನಾನು ನನ್ನ ಕೋಚಿಂಗ್ ಸೆಂಟರ್ದಿಂದ 200ರಿಂದ 250 ವಿದ್ಯಾರ್ಥಿಗಳಿಗೆ ಆರ್ಮಿ ಕೋಚಿಂಗ್ ಅನ್ನು ಕೊಟ್ಟು ದೇಶವನ್ನು ಕಾಯೋದಕ್ಕೆ, ಪಾಕಿಸ್ತಾನಿಯರನ್ನ ಕೊಲ್ಲೋದಕ್ಕೆ ಗಡಿಯಲ್ಲಿ ನಿಲ್ಲಿಸಿದೇನು. ಯು ಏನಂತಾರೆ ಇಂಗ್ಲಿಷ್ ವಿ ಆರ್ ನಾಟ್, ನಾವು ಬ್ರಿಟಿಷ್ ಹುಟ್ಟಿಲ್ಲ, ನಾನು ಕನ್ನಡಿಗ. ಓಕೆ, ನಿಮಗ ಹೊಂದಾಣಿಕೆ ಆಗಂಗಿಲ್ಲ. ನೀವು ಕರ್ಕೊಂಡು ಬಂದು ಕೊಲೆ ಮಾಡಕತ್ತದ್ರಿ. ನಾವು ದೇಶ ಕಾಯೋ ಸೈನಿಕರನ್ನ ರೆಡಿ ಮಾಡಿ ಕಳಿಸಿದ್ದೇನೆ. ಸೊ ನನಗೆ ಯೂಟ್ಯೂಬಲ್ಲಿ ಕಂಟೆಂಟ್ ಮಾಡೋದಕ್ಕೆ ಮೊಹಮ್ಮದ್ ಗೋರಿಯಿಂದ ಹಿಡ್ಕೊಂಡು, ಮೊಹಮ್ಮದ್ ಗಜನಿಯಿಂದ ಹಿಡ್ಕೊಂಡು 1950 ಜನವರಿ 26ರವರೆಗೂ ನನ್ನ ಹತ್ರ ಕಂಟೆಂಟ್ ಅದ. ನನ್ನ ಹತ್ರ ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು ನನ್ನ ಹತ್ರ ಅದಾವ. ಭಾರತದ ಸಂವಿಧಾನ ನನ್ನ ಹತ್ರ ಅದ. ವರ್ಲ್ಡ್ ಹಿಸ್ಟ್ರಿ ನನ್ನ ಹತ್ರ ಅದ. 197 ಕಂಟ್ರೀಸ್ ನನ್ನ ಹತ್ರ ಅದ. ನನಗಿನ್ನೇನು ಬೇಕು? ಕಂಟೆಂಟ್ ಮಾಡೋದಕ್ಕೆ ಭಾಳ ಅದ. ಅದನ್ನ ನೀ ಹೇಳಕ್ ಹೋಗ್ಬೇಡ. ಆದರೆ ಸೌಜನ್ಯಳಿಗೆ ನ್ಯಾಯ ಸಿಕ್ಕಿದ ದಿನ ನನ್ನಷ್ಟು ಖುಷಿ ಪಡೋ ವ್ಯಕ್ತಿ ಈ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗಂಗಿಲ್ಲ. ಅದಕ್ಕಾಗಿ ನಾವು ಸೌಜನ್ಯ ಹೋರಾಟಕ್ಕೆ ಬಂದಿದ್ದೀವಿ ಹೊರತಾಗಿ ದುಡ್ಡಿಗಾಗಿ ಅಲ್ಲ. ನನಗೂ ಕೂಡ ತಿಂಗಳ ಸಂಬಳ ಬರ್ತದ. ಎಸ್, ಓಕೆ, ದುಡ್ಡಿಗಾಗಿ ಬಂದಿಲ್ಲ. ಮತ್ತೊಂದು ಹೇಳ್ತಾಳ ಕೇರಳ ಆಂಟಿ, ಮಟ್ಟನ್ನ ನನ್ನ ಮುಂದೆ ಏನಾದ್ರೂ ಬಂದ್ರೆ ನಾನು ಅವನನ್ನು ಬಿಡೋದಿಲ್ಲ. ನಾನು ಏನ್ ಮಾಡ್ತೀಯ? ನೀ ಏನ್ ಮಾಡ್ತೀಯ? ನಮ್ಮ ಮಟ್ಟನವ್ರ ಸಾಹೇಬ್ರಿಗೆ ಏನ್ ಮಾಡ್ತೀವಿ? ಒಂದ್ ಮಾತು ಹೇಳ್ತೇನೆ, ನೆನಪಿಟ್ಕೋ. ನಾವು ಉತ್ತರ ಕರ್ನಾಟಕದ ಮನಸ್ಸಿಂದ ಒಂದ್ ಸಾರಿ ಹೋರಾಟಕ್ಕೆ ಇಳಿದಿದ್ದಾದ್ರೆ ಯಾವ ಲಂಚ, ದುಡ್ಡು, ಯಾವುದಕ್ಕೂ ಆಸೆ ಪಡದ ನಿಸ್ವಾರ್ಥದಿಂದ ಹೋರಾಟಕ್ಕೆ ಇಳಿತೀವಿ ನಾವು. ಅರ್ಥ ಆಯ್ತಲ್ಲ? ಅದಕ್ಕೆ ಸ್ಪಷ್ಟ ಉದಾಹರಣೆ ಮಟ್ಟಣ್ಣನವರ್ ತಪ್ಪು ಮಾಡೋದಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ನಿನ್ನಂಥವರು ದುಡ್ಡಿಗಾಗಿ ಆಸೆ ಪಟ್ಕೊಂಡು ನಾನು ರೊಕ್ಕ ಕೊಡ್ರಿ ನೀನು ಬೆನ್ನ ಹತ್ತಿದಲ್ಲ. ಆ ರೊಕ್ಕ ಯಾರು ತೊಗೊಂಡ್ರು ನೋಡ, ಅವ್ನು ಕೊಡ್ರಿ ಮತ್ತೆ ಕಳ್ಸ್ರಿ. ಸೌಜನ್ಯ ಹೋರಾಟದಲ್ಲಿ ಬಂದು ಕಡ್ಡಿ ಆಡ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ. ನೀನು ನನಗೆ 2-3 ಸರಿ ಕಮೆಂಟ್ ಮಾಡಿದ್ದೆ, ನನಗೆ ಗೊತ್ತದ. ಅನಿತಾ ಕಾಸರಗೋಡು, ನೀನು ನನಗೆ 2 ಸರಿ ಕಮೆಂಟ್ ಮಾಡಿದ್ದೆ. ನಿಚ್ಚಲ್ ಜೈನ್ ಹೆಸರನ್ನ ನೇರವಾಗಿ ತೊಗೊಳಕ್ ಹೋಗ್ಬೇಡ, ನಿಮ್ಮ ಮೇಲೆ ಡಿಫಾಮೇಷನ್ ಕೇಸ್ ಆಗ್ಬಹುದು ತಂದ ನೀನು ಕಮೆಂಟ್ ಮಾಡಿದ್ದು ಕೂಡ ನೆನಪದ. ನನಗೆ ಗೊತ್ತದ ಹೂ ಯು ಆರ್ ಅಂತಂದು.
ಆದ್ರೆ ಯಾವಾಗ ನೀನು ಮಟ್ಟಣ್ಣನವರ ಬಗ್ಗೆ ಆಗಿರ್ಬೋದು, ಸೌಜನ್ಯಗಳ ಒಂದು ಹೋರಾಟದಲ್ಲಿ ನಾನು ಬರೋದಿಲ್ಲ, ನನಗೆ ಸಂಬಂಧ ಇಲ್ಲ, ಇವು ಯೂಟ್ಯೂಬ್ದವರೆಲ್ಲ ದುಡ್ಡು ಮಾಡ್ಕೊಳ್ಳದಾರ, ಈ ಸೌಜನ್ಯ ಕೇಸ್ ಮುಗಿದಂತ ಮುಂದೇನು ಮಾಡ್ತೀರಿ? ಸೌಜನ್ಯ ನನ್ನ ಬಿಟ್ಟ ಅಲ್ಲಿ ಸುಮಂತ್ರ ಕಡೆ ಹೋದ್ರಿ, ಹೋಗ್ಬೇಕಾಗ್ತದೆ ಯಾವ? ಸತ್ತಿದ್ದು ನಿನ್ನ ಮಗ ಅಲ್ಲಲ್ಲ, ನೀನು ಕೇಳೋದಕ್ಕೆ ಬಂದು ಸತ್ತಿದ್ದು ರೇಪಾಗಿ ಸತ್ತಿದ್ದು ನಿನ್ನ ಮಗಳಲ್ಲ, ಅಲ್ಲಿ ಬೆಳತಂಗಡಿಯಲ್ಲಿ ಸತ್ತಿದ್ದು ಸುಮಂತ್ ನಿನ್ನ ಮಗ ಅಲ್ಲ. ಓಕೆ, ಯೂಟ್ಯೂಬರ್ಸ್ ಹೋಗ್ತಾರು, ಹೋರಾಟವನ್ನ ಮಾಡ್ತಾರ, ಅವ್ರಿಗೆ ನ್ಯಾಯವನ್ನ ಕೊಡಿಸ್ತಾರ. ನೀನು ಮಟ್ಟಣ್ಣನವರನ್ನ ಮುಂದೆ ಬಂದ್ರೆ ನಾನು ಏನು ಮಾಡ್ತೀನಿ ಅನ್ನೋ ಅದೇ ಗೊತ್ತಿಲ್ಲ ಅಂತ ಹೇಳ್ತಿಯಲ್ಲ. ಈ ಯೂಟ್ಯೂಬ್ದಾಗ ಕುತ್ಕೊಂಡು ಇರಿಸಲ್ ಎಲ್ಲಾ ಭಾಷೆನ ಬಿಗಿತಿಯಲ್ಲ, ಏನು ಮಾಡ್ತೀಯ ಅನ್ನೋದು ಕೂಡ ಹೇಳ್ಬೋದಾಗಿತ್ತಲ್ಲ. ಹೇಳಲ್ಲ ಅದನ್ನು ಕೂಡ. ಏನ್ ಮಾಡ್ತೀಯ ಅನ್ನೋದು. ನಮ್ಮ ಮಟ್ಟಣ್ಣನವರ ಸಾಹೇಬರಾಗಿರೋ ಏನದಾರಲ್ಲ, ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಲೀಡರ್. ಅವ್ರು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾವತ್ತು ತಪ್ಪು ಮಾಡ್ತಾರಲ್ಲ ಅವತ್ತು ಈ ಚಕ್ರವರ್ತಿ ಯೂಟ್ಯೂಬ್ ಅಲ್ಲ, ಯಾವುದೇ ಹೋರಾಟ ಕೂಡ ಬೇಡ. ಆ ವ್ಯಕ್ತಿ ತಪ್ಪು ಮಾಡಿದ್ದಿನ ಫಸ್ಟ್ ಕಲ್ಲು ನಂದೇ ಬೆತ್ತದ ಅವ್ರ ಮನೆ ಮೇಲೆ. ಆದ್ರ ಮಟ್ಟಣ್ಣನವರ್ ಗಂಡು ಮೆಟ್ಟಿದ ನಾಡಿನ ಹುಲಿ, ಉತ್ತರ ಕರ್ನಾಟಕದ ಹುಲಿ, ಸೌಜನ್ಯ ಪರ ಹೋರಾಟಗಾರ, ಸರ್ಕಾರದ ಅನೇಕ ಅನ್ಯಾಯಗಳ ವಿರುದ್ಧ ಸಿಡಿದೆದ್ದ ಧೀರ ಅಂತ ವ್ಯಕ್ತಿ ಯಕಚ್ಚಿತ್ ನಿನ್ನಂತ ನಕಲಿ ಹೋರಾಟಗಾರರಿಗೆ ಮೋಸ ಮಾಡೋದಕ್ಕೆ ಮಟ್ಟನವರು ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂತ ಕಾಸರಗೋಡು ಸಾಧ್ಯ ಇಲ್ಲ. ಆಮೇಲೆ ನೀನು ಮತ್ತೆ ನೀನು ಹೇಳಿದಿ ಯಾರಕಿ ಆಕೆ ಹೆಸರೇನಪ್ಪ ಬುಡ್ಡಿ ಸತ್ಲತ ಅಂದ್ ಗೊತ್ತಾಯ್ತು, ಈಗ ಜೀವಂತದಾಳಂತ. ಆಕೆ ಹೆಸರೇನು ಸುಜಾತ ಭಟ್ನ ಕರ್ಕೊಂಡಾಗಿ ಮನ್ಯಾಗ 3 ಹೊತ್ತು ಊಟ ಹಾಕದಳಂತ. ಅಂದ್ರೆ ಪ್ಲಾನ್ ಹೆಂಗೆ ನಡೆದ ನೋಡ್ರಿ ಇವ್ರದ್ದು. ಸುಜಾತ ಭಟ್ನು ಬಂಡಲ್ ಗಿರಾಕಿ, ಅನಿತಾ ಕಾಸರಗೋಡು ಈಗ ಸದ್ಯಕ್ಕೆ ಬಂಡಲ್ ಗಿರಾಕಿ, ಇವೆರಡೂ ಕುಡ್ಕೊಂಡ ನೆಕ್ಸ್ಟ್ ಇನ್ ವರ್ಲ್ಡ್ ವಾರ್ ಮಾಡಿಬಿಟ್ಟ. ಅಲ್ಲಿ ಹೋಗ್ರಿ ಹೆಂಗ್ ಪುಂಗ್ಲಿ ಅದನ್ನಲ್ಲ, ಉತ್ತರ ಕೊರಿಯಾದವ ಅದನಲ್ಲ, ಉತ್ತರ ಕೊರಿಯಾದವ ಅವನಲ್ಲ ಅಧ್ಯಕ್ಷ, ಅವನ ಕಡೆ ಹೋಗ್ರಿ, ಪ್ಲಾನ್ ಮಾಡ್ಕೊಂಡು ನೀವು ಏನು ವರ್ಲ್ಡ್ ವಾರ್ 3 ಅದು ಮಾಡೋದಿದ್ರೆ ನೀವು ಮಾಡ್ಕೊರಿ. ಅದನ್ನ ಬಿಟ್ಟು ಸೌಜನ್ಯಗಳಿಗೆ ಹೋರಾಟ ಮಾಡೋದಿಲ್ಲ, ಹೋರಾಟಗಾರರೆಲ್ಲ ಸರಿ ಇಲ್ಲ, ದುಡ್ಡು ಮಾಡ್ಕೊಳ್ಳೋದಾರ. ನೋಡಮ್ಮ ಅನಿತಾ, ನಾವು ದುಡ್ಡು ಮಾಡ್ಕೊಳ್ತೀವೋ ಬಿಡ್ತೀವೋ ಅದು ಸೆಕೆಂಡರಿ. ಓಕೆ, ಸೆಕೆಂಡರಿ. ನಿನ್ನೆ ಯಾರಿಗೆ ದುಡ್ಡು ಕೊಟ್ಟಿದೆಯಲ್ಲ ಹೋಗಿ ಅಲ್ಲಿ ಇಸ್ಕೋ, ಅವ್ರ ಕಡೆ ಹೋಗಿ ಡೈರೆಕ್ಟ್ ಕುತ್ಕೊಂಡ ಯೂಟ್ಯೂಬ್ನಾಗ ಕುತ್ಕೊಂಡ ಭಾಷಣ ಬಿಗ್ಯಾಕೆ ಹೋಗ್ಬೇಡಿ. ನೀನು ಭಾಷಣ ಬಿಗದಂದ್ರೆ ಚಕ್ರವರ್ತಿ ಆಲ್ವೇಸ್ ರೆಡಿ, ಯಾವಾಗ ರೆಡಿ ನಾನು. ಆದ್ರೆ ಕೆಟ್ಟ ಶಬ್ದ ಮಾತ್ರ ನಿನಗೆ ಉಪಯೋಗ ಮಾಡೋದಿಲ್ಲ. ಯಾಕಂದ್ರೆ ಹೆಣ್ಮಕ್ಳಿಗೆ ನಾವು ರೆಸ್ಪೆಕ್ಟ್ ಕೊಡ್ತೇವ್ರಿ, ಭಾರತ ಮಾತೆ ರೆಸ್ಪೆಕ್ಟ್ ಕೊಡ್ತೀವಿ. ಅದನ್ನ ನೀವು ಉಳಿಸ್ಕೊಂಡು ಹೋಗ್ರಿ, ಕಾಕೊಂಡು ಹೋಗ್ರಿ. ಒಂದು ಹೆಣ್ಣಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಬರ್ರಿ, ಅರ್ಥ ಆಯ್ತಲ್ಲ. ಅದನ್ನ ಬಿಟ್ಟು ಮಟ್ಟನ ಅವ್ಗೆ ಹಿಂಗೆ ಮಾಡ್ತೀನಿ, ನಾ ಅವ್ಗೆ ಹಂಗೆ ಮಾಡ್ತೀನಿ, ನೀವು ಅಕ್ಷರ ಮೀಡಿಯಾ ಅದು ಮಾಡಿದ ಇದು ಮಾಡಿದ ಬೇಡ. ಅರ್ಥ ಮಾಡ್ಕೊಂಡು ನಂಗೆ ಏನಾಗ್ತದಪ್ಪ ಅಂದ್ರೆ ಒಂದೊಂದ್ಸಲ BP ಹೈ ಆಗಿಬಿಡ್ತದೆ ರೀ. ನಮ್ಮ ಮಟ್ಟನವ್ರ ಸಾಹೇಬ್ರಿಗೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಏನಾದರೂ ಅಂದ್ರೆ ಹಿಂಗೆ ಹಾಕಬೇಕು ಅನ್ಸುತ್ತೆ ರೀ ಒಟ್ಟ. ಅದಕ್ಕೇನಪ್ಪ ಅಂದ್ರೆ ಅನಿತಾ ಮೇಡಮ್, ಅನಿತಾ ಆಂಟಿ, ನೀವು ಸೌಜನ್ಯ ಹೋರಾಟಕ್ಕೆ ನಿಮ್ಗೆ ಯಾರು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿಲ್ಲ, ಬರ್ರಿ ಅಂತಂದ. ಓಕೆ, ನೀವು ಬರಲಿಕ್ಕೆ ಹೋಗಬೇಡ. ಆದ್ರೆ ಒಂದು ಹೇಳ್ತೇನೆ ತಿಳ್ಕೊಳ್ರಿ, ಇಲ್ಲ ಸಲ್ಲದ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಹೋರಾಟಗಾರರ ಏನು ಹೆಣ್ಮಕ್ಳು ಹೋರಾಟವನ್ನ ಮಾಡೋದಕ್ಕೆ ಹಿಡಿತಿರ್ತಾರಲ್ಲ ಅವ್ರ ಮನಸ್ಸನ್ನ ಬದಲಾವಣೆ ಮಾಡಿ ಅವ್ರ ಮನಸ್ಸಲ್ಲಿ ಕಲ್ಮಶವನ್ನು ತುಂಬತಕ್ಕಂಥ ಕೆಲಸವನ್ನ ನೀವು ಮಾಡೋದಕ್ಕೆ ಹೋಗಬೇಡ್ರಿ. ವಿಷದ ಬೀಜವನ್ನ ಬಿತ್ತೋದಕ್ಕೆ ಹೋಗಬೇಡ್ರಿ. ದುಡ್ಡು ಬೇಕಲ್ಲ, ಹೋಗಿ ಇಸ್ಕೊಳ್ರಿ. ಯಾಕೆಲ್ಲಿ ಕುತ್ಕೊಂಡು ಮಾತಾಡಕತ್ತೀರಿ? ನಿಮಗೆ ಕಂಟೆಂಟ್ ಅದನ್ನೋ ಇಲ್ಲಿ ನೋಡ್ಕೊಡ್ರಿ. ಮೊದಲ ಕಂಟೆಂಟ್ ನಿಮಗದಲ್ಲಿ ನೋಡ್ಕೊಳ್ರಿ. 100 ಮಂದಿನ ಕರ್ಕೊಂಡು ಬಂದ ನಮ್ಮ ಮೇಲೆ ದಾಳಿ ಮಾಡಿ, ಕರ್ನಾಟಕದವ್ರ ಮೇಲೆ ದಾಳಿ ಮಾಡಿ ರಕ್ತಪಾತ ಮಾಡ್ತೀನಿ ನೀನು. ಆದ್ರೆ ನಾನು ಹಂಗಲ್ಲ ತಾಯಿ. ನಾನು ನನ್ನಿಂದ ವಿದ್ಯೆಯನ್ನ ಕಲಿಸಿ ದೇಶಕ್ಕೆ ಸೈನಿಕರನ್ನ ಕಳಿಸಿದ್ದೇನೆ ಗಡಿ ಕಾಯೋದಕ್ಕ. ಅರ್ಥ ಆಯ್ತಲ್ಲ? ನಿನಗೂ ನನಗೂ ಭಾಳ ವ್ಯತ್ಯಾಸ. ಅದಕ್ಕೆ ಅಕ್ಕ ಆಗಳ ವಿಡಿಯೋದಾಗ ಹೇಳಿದ್ ನಾನು, ನೀನು ನನ್ನ ಕಾಲಿನ ಧೂಳಿಗೂ ಕೂಡ ಸಮ ಆಗೋದಿಲ್ಲ. ಸೊ ಅದಕ್ಕೇನಪ್ಪ ಅಂದ್ರೆ ಮಟ್ಟಣ್ಣವ್ರ ಬಗ್ಗೆ ಇನ್ನು ಮುಂದೆ ಏನಾದರೂ ಒಂದೇ ಒಂದು ಶಬ್ದ ಮಾತಾಡಿದಂದ್ರೂ ಕೂಡ ನೀ ಏನು ವಿಡಿಯೋ ಮಾಡ್ತಿಲ್ಲ ಅದ್ರ ವಿರುದ್ಧವಾಗಿ ನಾನು ವಿಡಿಯೋ ಮಾಡ್ತೀನಿ. ದಯವಿಟ್ಟು ಇದನ್ನು ತಿದ್ದಿ ಮುಂದೆ ನಡೆ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ.